ಗೈಸ್, ಫೈನಲಿ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಟೈಮ್ ಈಗ ಸರಿಯಾಗಿ 7:03. ಹಾಂ, ಆಯ್ತು ಬಿಡ. ಸೊ ಗೈಸ್, ನಾವು ಉಳ್ಕೊಂಡಿದ್ದ ಮನೆ ಇದೆ. ಈ ಮನೆಯಲ್ಲಿ ನಿಮಗೆ ನೋಡ್ಬೋದು, ಇದು ಹಾಲು, ಆಮೇಲೆ ಇಲ್ಲೊಂದು ರೂಮ್ ಇದೆ, ಆಮೇಲೆ ಇದೊಂದು ರೂಮು, ಮತ್ತು ಇದು ಬಂದು ರೆಸ್ಟ್ ರೂಮ್ ಮತ್ತು ಬಾತ್ರೂಮ್ ಎರಡು. ಆಮೇಲೆ ಇದು ಕಿಚನ್ನು, ಇಲ್ಲೇನು ನೋಡ್ಬೋದು, ಇಲ್ಲೇ ಆ್ಯಕ್ಚುಲಿ ಅಡುಗೆ ಪ್ರಿಪೇರ್ ಆಗೋದು. ಆ್ಯಂಡ್ ಇಲ್ಲಿ ನಿಮಗೆ ಸಿಟ್ಔಟ್ ಥರ ಇದೆ, ಸಖತ್ತಾಗಿದೆ. ಇದೊಂಥರ ಸ್ಟೋರೇಜ್ ರೂಮು, ಸಿಟ್ಔಟು. ಇಲ್ಲಿ ಆ್ಯಕ್ಚುಲಿ ಒಲೆ ಉರಿ ಇಲ್ಲೇ ಸ್ನಾನ ಎಲ್ಲ ಆಗೋದು. ಸೊ ಈ ಜಾಗದಲ್ಲೇ ನಾವು ಇದ್ದಿದ್ದು 2 ಡೇಸು. ಸೂಪರಾಗಿತ್ತು. ನಮ್ಮ ಗಗನ್ ಅವರು ಈ ಒಂದು ಪ್ಲೇಸ್ನ ಹೋಮ್ ಸ್ಟೇ ಮಾಡೋಣ ಅಂತ ಇದ್ದಾರೆ. ನೋಡಿ, ಈ ಕಡೆ ಬಂದರೆ ನೀವು ಏನೇನು ವೀಡಿಯೋ ನೋಡಿದ್ದೀರಾ ಇಷ್ಟೊತ್ತರೆಗೂ ಸೀರೀಸ್ ಆಗಿ ಎಪಿಸೋಡ್ಸಲ್ಲಿ, ಸೊ ಪ್ರತಿ ವೀಡಿಯೋನು ಪ್ರತಿಯೊಂದು ಲೊಕೇಶನ್ನು ಕರ್ಕೊಂಡೋಗಿ ತೋರಿಸ್ತಾರೆ. ಸೊ ಗೈಸ್, ಫೈನಲಿ 2 ದಿನ ಟ್ರಿಪ್ಪು ಸೂಪರಾಗಿತ್ತು. ಈ ಜಾಗ ಮಾತ್ರ ಸಖತ್ತಾಗಿದೆ. ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಸೀನ್ರಿ ಅಂತ. ನಾನು ಆ್ಯಕ್ಚುಲಿ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಲ್ಲ. ನಿಮಗೆ ಇವಾಗ ಆನ್ ರೂಟ್ ಬೆಂಗಳೂರಿಗೆ ಹೋಗೋವಾಗ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸೋಣ ಅಂತ ನಾನು ಮಾಡಿರಲಿಲ್ಲ. ನೋಡಿ ಹೆಂಗಿದೆ ರೂಟು, ಕ್ರೇಜಿ ರೂಟ್ ಮಾತ್ರ ಇದು. ಈ ರೂಟಲ್ಲಿ ನಿನ್ನೆಯಿಂದ ಒಂದು ಮೋರ್ ದೆನ್ ಒಂದು 5-6 ಟೈಮ್ಸ್ ನೋಡಿ ಸನ್ರೈಸ್ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೀವು ಸನ್ರೈಸ್ ನೋಡೋಕ್ಕೆ ಬೆಟ್ಟ ಹತ್ತಬೇಕು ಅಂತ ಏನಿಲ್ಲ. ಇಲ್ಲಿ ನೀವು ಎಲ್ಲಿ ನಿಂತ್ಕೊಂಡ್ರು ಸನ್ರೈಸ್ ಕಾಣುತ್ತೆ, ಆ ಥರ ಇದು. ನೋಡಿ ಬಾಯ್ಸ್ ಇಲ್ಲೇ ಇದ್ದಾರೆ ಅಲ್ಲಿ. ನೋಡಿ ಎದುರುಗಡೆ ಹಿಂಗಿದೆ ನೋಡಿ, ಸೂಪರಾಗಿ ಕಾಣಿಸ್ತಾ ಇದೆ ಹೆವನ್ನು. ಅಲ್ಲಿ ಏನೋ ಒಂದು ಕೆತ್ತಿಟ್ಟಂಗಿದೆ ಅದು ಜಾಗ. ಸೊ ಗೈಸ್, ಫೈನಲಿ ನಾವು ಶನಿವಾರ ಸಂತೆ ಕ್ರಾಸ್ ಮಾಡಿದ್ದೀವಿ. ಶನಿವಾರ ಸಂತೆ ಕ್ರಾಸ್ ಮಾಡಿ ಟುವರ್ಡ್ಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಆಲ್ಮೋಸ್ಟ್ 8 o'clock, ಆಲ್ಮೋಸ್ಟ್ 7:45 ಅಂದ್ಕೊಳ್ಳಿ. ನೋಡಿ ಹೆಂಗಿದೆ ಕ್ಲೈಮೇಟು. ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಸಖತ್ತಾಗಿದೆ ರೂಟಲ್ಲ. ತುಂಬ ಖುಷಿ ಆಗ್ತಾಯಿದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಜಿಮ್ ಟೀಮ್ ಅವರು ಆರ್ಗನೈಸ್ ಮಾಡಿದರು ಈ ಒಂದು ಟ್ರಿಪ್ನ. ಸೂಪರಾಗಿತ್ತು. ಆ್ಯಕ್ಚುಲಿ ಈ ಟ್ರಿಪ್ಪು ನಾನು ಫಸ್ಟ್ ವೀಡಿಯೋಲಿ ಹೇಳ್ದಂಗೆ ಎಷ್ಟೋ ವರ್ಷಗಳಿಂದ ಸ್ಕಿಪ್ ಹಾಕ್ಕೊಂಬಂದಿರೋ ಟ್ರಿಪ್ ಪ್ಲ್ಯಾನ್ ಇದು. ಫೈನಲಿ ಇವತ್ತು ಎಕ್ಸಿಕ್ಯೂಟ್ ಆಗಿದೆ. ಆ್ಯಕ್ಚುಲಿ ನೆಕ್ಸ್ಟು ಮತ್ತೆ ಮಾನ್ಸೂನಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಯಾರ್ಯಾರು ಜಾಯ್ನ್ ಆಗ್ತೀರಾ ಮಾನ್ಸೂನಲ್ಲಿ ಟಕ್ ಅಂತ ಮೆಸೇಜ್ ಮಾಡಿ. ಮಾನ್ಸೂನ್ ನಾವು ಹೋಗೋ ವಿಷಯಲ್ಲಿ ಅದೊಂದು ಹೋಮ್ ಸ್ಟೇ ಆಗಿರುತ್ತೆ. ಅಲ್ಲಿ ಗೊತ್ತಿರಲ್ಲ ಅವ್ರಿಗೆ ಹೇಳು. ಎಲ್ಲಿ ನಿಲ್ಲಿಸ್ಬೇಕು ಹೇಳ? ಶ್ರೀನಿವಾಸಪುರನ. ಸೊ ಗೈಸ್ ನೋಡಿ, ಇಲ್ಲಿ ಸ್ಕೂಲ್ ಹುಡುಗರೆಲ್ಲ ಒಂದು ಸ್ಟಾಪಿಂದ ಒಂದು ಸ್ಟಾಪ್ಗೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ರು. ನಾವು
ಈ ಸ್ಕೂಲ್ಗೆ ಹೋಗೋವಾಗ ಈ ಒಂದು ಕತೆ ಇದೆ. ಶೇಷಾದ್ರಿಪುರಂ ಸ್ಕೂಲ್ ನೀವು ಗೊತ್ತಿರುತ್ತೆ ನಿಮಗೆಲ್ಲ. ನಮ್ಮ ಮನೆಯಿಂದ ಶೇಷಾದ್ರಿಪುರಂ ಸ್ಕೂಲ್ಗೆ ಯೂಶ್ವಲಿ ಒಂದೇ ಬಸ್ ಇದ್ದಿದ್ದು. ಸೊ ನಾವು ಆ ಬಸ್ಸಿಗೆ ಮಿಸ್ ಆಗಿಬಿಟ್ರೆ ನಡ್ಕೊಂಡು ಹೋಗ್ಬೇಕಿತ್ತು ಸ್ಕೂಲ್ಗೆ. ಆವಾಗ ಏನು ಮಾಡ್ತಾಯಿದ್ವಿ, ಈ ಥರ ನಾವು ಕೈ ಮಾಡಿ ಡ್ರಾಪ್ ತೊಗೊಂಡು ಹೋಗ್ತಾಯಿದ್ವಿ, ಬರೋವಾಗೂ ಡ್ರಾಪ್ ತೊಗೋತಾಯಿದ್ವಿ. ಸೊ ಆ ಥರ. ಸೊ ಅದು ನೆನಪಾಯ್ತು ಇವ್ರನ್ನ ನೋಡಿ. ಕನ್ನಡ ಮೀಡಿಯಮ್ಮಾ, ಇಂಗ್ಲೀಷ್ ಮೀಡಿಯಮ್ಮಾ, ಕನ್ನಡ ಮೀಡಿಯಮ್ಮಾ? ಯಾವಾಗಿಂದ ಸ್ಟಾರ್ಟ್ ಆಯಿತು ಸ್ಕೂಲ್ ಯಾವಾಗಿಂದ ಸ್ಟಾರ್ಟ್ ಆಯಿತು? ಹೌದಾ? ಅಲ್ಲಿ ಸ್ಕೂಲು ಇದೇನಾ? ಯಾವುದು ಸ್ಕೂಲು? ಬೈತಾರಾ? ಯಾಕೆ? ಇದಾ? ಇಲ್ಲಿ ನಿಲ್ಲಿಸ್ತೀನಿ. ಇರೋ ಬಾಯ್. ಇನ್ನೊಂದು ಅರೌಂಡ್ 20 to 30 ಕಿಲೋಮೀಟರ್ಸ್ ಬೆಂಗಳೂರು ರೀಚ್ ಆಗ್ತೀವಿ. ಸೊ ಫೈನಲಿ ಎಲ್ಲರೂ ತುಂಬ ಖುಷಿಯಿಂದ ಒಂದು 2 days ಟ್ರೈಲ್ ಒಳ್ಳೆ ಎಂಜಾಯ್ ಮಾಡಿದ್ವಿ. ಸೊ ಎಲ್ಲರಿಗೂ ಹೇಗಿತ್ತು ರೈಡು ಮತ್ತು ನೇಚರು ಎಂಜಾಯ್ಮೆಂಟು? ಸೂಪರ್. ಸೊ ಆ್ಯಕ್ಚುಲಿ ನಾನು ಆವಾಗಲೇ ಹೇಳ್ದಂಗೆ ಇವ್ರದ್ದು ಹೋಮ್ ಸ್ಟೇ ಪ್ಲ್ಯಾನ್ ಆಗ್ತಾಯಿದೆ. ಆದಷ್ಟು ಬೇಗ ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಓಕೆ ಗೈಸ್, ಫೈನಲಿ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ಇದೇ ಥರ ಇನ್ನೂ ಬೇರೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾ ಸಿಗೋಣ. ಬಾಯ್ ಗೈಸ್, ಟೇಕ್ ಕೇರ್. ಎಲ್ಲರಿಗೂ ಒಳ್ಳೇದಾಗಲಿ, ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.